ನೋಡಿ, ಈಗಾಗಲೇ ಶ್ರೀರಾಮುಲು ಅವರು ಹೇಳ್ತಾ ಇದ್ರು, ಮೂರು ನಾಲ್ಕು ಸರಿ ಪೋಸ್ಟ್ ಮಾರ್ಟಮ್ ಮಾಡಿದ್ರು, ಇದು ಯಾಕೆ ಅಂತ ಹೇಳಿ. ಇನ್ನೊಂದು ವಿಚಾರ, ಕುಮಾರಸ್ವಾಮಿ ಅವರು ಹೇಳ್ತಾ ಇರೋದು, ಎರಡೆರಡು ಸರಿ ನೀವು ಪೋಸ್ಟ್ ಮಾರ್ಟಮ್ ಮಾಡಿದ್ರೋ ಇಲ್ವೋ, ಸತ್ಯ ಹೇಳಿ ಅಂತ ಹೇಳ್ತಿದ್ದಾರೆ. ಹಾಗಿದ್ರೆ ಬಳ್ಳಾರಿ ಫೈರಿಂಗ್ ಕೇಸ್ ಮುಚ್ಚಾಕೋದಕ್ಕೆ ಪ್ಲಾನ್ ನಡೆದಿತ್ತ? ಇದೇ ಕಾರಣಕ್ಕೆ ಎರಡೆರಡು ಬಾರಿ ಪೋಸ್ಟ್ ಮಾರ್ಟಮ್ ಮಾಡುವಂತಹ ಕೆಲಸ ಆಯ್ತಾ? ಪೋಸ್ಟ್ ಮಾರ್ಟಮ್ ಮೂಲಕ ಕೇಸ್ ಮುಚ್ಚಿ ಹಾಕೋದಂತ ಸಂಚನ್ನ ರೂಪಿಸಿದ್ರು ಅನ್ನುವಂಥದ್ದು ಇಲ್ಲಿ ಗೊತ್ತಾಗ್ತಾ ಇದೆ. ಆ ರೀತಿಯ ಅನುಮಾನವನ್ನ, ಆರೋಪವನ್ನ ಮಾಡ್ತಾ ಇರೋದು ಶ್ರೀರಾಮುಲು, ಜನಾರ್ದನ್ ರೆಡ್ಡಿ, ಕುಮಾರಸ್ವಾಮಿ. ಯಾಕೆ ಎರಡೆರಡು ಸರಿ ಮಾಡಿದ್ರು ಅಂದ್ರೆ, ಬುಲೆಟ್ ತೆಗೆಯದೆ ಅಂತ್ಯಕ್ರಿಯೆಗೆ ಸಿದ್ಧತೆ ನಡೆದಿತ್ತ ಅನ್ನುವಂತಹ ಪ್ರಶ್ನೆ. ಬುಲೆಟ್ ಅನ್ನ ಆಚೆ ತೆಗೆದ್ರೆ ಯಾರ ಗನ್ನಿಂದ ಸಿಡಿದ ಬುಲೆಟ್ ಇದು ಅಂತ ಗೊತ್ತಾಗುತ್ತೆ. ಬುಲೆಟ್ ತೆಗೆದ್ರೆ ಯಾರದ್ದು ಅಂತ ತನಿಖೆ ಆಗುತ್ತೆ. ಸತೀಶ್ ರೆಡ್ಡಿ ಗನ್ಮ್ಯಾನ್ ಅದ್ದು ಅಂತ ಗೊತ್ತಾದ್ರೆ ಅಲ್ಲಿಂದ ಆ ಕ್ಷಣದಿಂದ ಸಮಸ್ಯೆ ಶುರು. ಸತೀಶ್ ರೆಡ್ಡಿ ಗನ್ಮ್ಯಾನ್ ಯಾರಿವನು? ಇವನಿಗೆ ಈ ರೀತಿ ಪರ್ಮಿಷನ್ ಕೊಟ್ಟಿದ್ಯಾರು ಫೈರಿಂಗ್ ಮಾಡೋದಕ್ಕೆ? ಬಳ್ಳಾರಿಯಲ್ಲಿ ಈ ಮಟ್ಟಿಗೆ ಅರಾಜಕತೆ, ಗೂಂಡಾಗಿರಿ ಮನೆ ಮಾಡಿದ್ದು ಯಾವನೋ ಒಬ್ಬ ನಾಲ್ಕು ಖಾಸಗಿ ಗನ್ಮ್ಯಾನ್ಗಳನ್ನ ಇಟ್ಕೊಳ್ಳೋದಂತೆ, ಯಾರದ್ದೋ ಮನೆ ಮುಂದೆ ಹೋಗಿ ಬೇಕಾಬಿಟ್ಟಿ ಫೈರ್ ಮಾಡೋದಂತೆ. ಬಳ್ಳಾರಿ ಇವ್ರು ಯಾರ ಅಪ್ಪಂದ್ರ ಮನೆ ಆಸ್ತಿ ಅಲ್ಲ ಅದು. ಇವರು ಈ ರೀತಿ ಮಾಡೋದು ಎಷ್ಟರ ಮಟ್ಟಿಗೆ ಸರಿ? ಅಸಲಿ ಸತ್ಯ ಅನ್ನುವಂಥದ್ದೇನಾದ್ರೂ ಬಯಲಾದ್ರೆ ಕಾಂಗ್ರೆಸ್ ಸರ್ಕಾರಕ್ಕೆ ಡ್ಯಾಮೇಜ್. ಹೀಗಾಗಿ ಸತೀಶ್ ಗನ್ಮ್ಯಾನ್ ಬುಲೆಟ್ ಮರೆ ಮಾಚೋದಕ್ಕೆ ಸಂಚನ್ನ ರೂಪಿಸಿದ್ದರಂತೆ. ಬುಲೆಟ್ ಯಾರದ್ದು ಅಂತ ತೋರಿಸದೆ ಮುಚ್ಚಿ ಹಾಕೋದಕ್ಕೆ ಪ್ಲಾನ್ ಮಾಡಿದ್ದರು. ಆದರೆ ಯಾವಾಗ ರಾಜಕೀಯ ಸಂಘರ್ಷ ಹೆಚ್ಚಾಗಿ ಬಿಜೆಪಿಯವರು, ನಾಯಕರುಗಳು, ರಾಮುಲು, ರೆಡ್ಡಿ ಎಲ್ಲರೂ ಪ್ರೊಟೆಸ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು, ಆವಾಗ ಮರಣೋತ್ತರ ಪರೀಕ್ಷೆ ಮತ್ತೊಂದು ಸರಿ ಆಯಿತು. ಇದು ಯಾಕೆ ಎರಡೆರಡು ಸರಿ ಆಯಿತು ಅನ್ನುವಂಥದ್ದೇ ಈಗ ಪ್ರಶ್ನೆ ಆಗ್ತಾ ಇದೆ. ನ್ಯಾಯ ಸಿಗಬೇಕು ಅಂತ ಇದೇ ಭರತ್ ರೆಡ್ಡಿ ಹೇಳಿದ್ರಲ್ವಾ, ರಾಜಶೇಖರ್ ಸಾವಿಗೆ ನ್ಯಾಯ ಸಿಗಬೇಕು ಅಂತ. ನ್ಯಾಯ ಸಿಗಬೇಕು ಅಂತಾಗಿದ್ದರೆ ಮೊದಲನೇ ಸಾರಿ ಮರಣೋತ್ತರ ಪರೀಕ್ಷೆ ನಡೆಸಿದಾಗಲೇ ಆ ಬುಲೆಟ್ ಅನ್ನ ಆಚೆ ತೆಗಿಬೇಕಾಗಿತ್ತು, ತನಿಖೆ ನಡೀಲಿ ಅಂತ ಹೇಳಬೇಕಾಗಿತ್ತು. ಯಾಕಾಗಲಿಲ್ಲ ಇದು? ಇದಕ್ಕೆಲ್ಲದಕ್ಕೂ ಉತ್ತರವನ್ನ ಕೊಡಬೇಕು. ಯಾವನೋ ಬಂದ, ಫೈರ್ ಮಾಡ್ದ, ಏನು ಅನ್ಕೊಂಡಿದ್ದಾರೆ ಇವರೆಲ್ಲ? ಯಾರ ಮನೆ? ಬಳ್ಳಾರಿ ಭಸ್ಮ ಮಾಡ್ಬಿಡ್ತೀವಿ, ಮನೆಯನ್ನ ಸುಟ್ಟು ಆಚೆ ಹೋಗ್ತಿದ್ದೆ ಅಂತ ಹೇಳ್ತಾರೆ. ಏನು ಮಾತಾಡೋದು ಇವರೆಲ್ಲ? ಜನಪ್ರತಿನಿಧಿಗಳ ಬಾಯಲ್ಲಿ ಬರುವಂಥ ಮಾತುಗಳಿದು. ಇನ್ನೊಂದು ನನ್ನ ಪ್ರಶ್ನೆ, ಈಗ ಮೊನ್ನೆ ಅಷ್ಟೇ ಇವರು ದ್ವೇಷ ಭಾಷಣ ಮಸೂದೆಯನ್ನು ಜಾರಿಗೆ ತಂದಿದ್ದಾರಲ್ಲ, ಯಾರನ್ನು ಯಾರು ಪ್ರವೋಕ್ ಮಾಡುವಂತಿಲ್ಲ, ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡುವಂತಿಲ್ಲ. ಈ ಭರತ್ ರೆಡ್ಡಿ ಮಾಡಿದ್ದೇನವತ್ತ? ಭರತ್ ರೆಡ್ಡಿ ಹೇಳಿದ್ದೇನವತ್ತು? ನಾನೇನಾದರೂ ಹೆಚ್ಚು ಕಡಿಮೆ ಮಾತಾಡಿದರೆ ಬಳ್ಳಾರಿ ಭಸ್ಮ ಆಗುತ್ತೆ ಅನ್ನೋದು ಒಂದು, ನಾನು ಮನಸ್ಸು ಮಾಡಿದರೆ ಇವತ್ತು ಮನೆ ಸುಟ್ಟೇ ವಾಪಸ್ ಹೋಗ್ತೀನಿ ಅಂತ ಹೇಳಿದ್ದು ಒಂದು. ಈ ರೀತಿ ಮಾತಾಡೋದಕ್ಕೆ ಇವರಿಗೆ ಅನುಮತಿ ಕೊಟ್ಟಿದ್ಯಾರು? ಇದೇ ಕಾಂಗ್ರೆಸ್ ಸರ್ಕಾರ ಪಾಸ್ ಮಾಡಿದ ಮಸೂದೆಯ ಅಡಿಯಲ್ಲಿ ಇವರನ್ನ ಅರೆಸ್ಟ್ ಮಾಡಬೇಕೋ ಬೇಡವೋ? ಈ ರೀತಿ ಪ್ರವೋಕ್ ಮಾಡುವಂಥವ್ರನ್ನ ಒದ್ದು ಒಳ ಹಾಕಬೇಕೋ ಬೇಡವೋ? ಮಸೂದೆಯನ್ನ ಜಾರಿಗೆ ತರೋರು ಇವರೇ, ಪ್ರವೋಕ್ ಮಾಡುವಂಥವ್ರು ಇವರೇ. ಇವ್ರಿಗೊಂದು ಕಾನೂನು, ಬೇರೆಯವ್ರಿಗೊಂದು ಕಾನೂನಾ? ಬಳ್ಳಾರಿಯನ್ನ ಭಸ್ಮ ಮಾಡ್ತೀವಿ ಅಂತ ಹೇಳ್ತಾರೆ. ಇವ್ರ ಮನೆ ಬ್ಯಾಕ್ ಯಾರ್ಡ ಭಸ್ಮ ಮಾಡೋದಕ್ಕೆ? ಏನು ಅನ್ಕೊಂಡಿದ್ದಾರೆ ಬಳ್ಳಾರಿ ಅಂದ್ರೆ? ಇವರು ಬಾಯಿಗೆ ಬಂದಂಗೆ ಮಾತಾಡೋದು, ಆಮೇಲೆ ಅದನ್ನು ಮುಚ್ಚಾಕುವಂಥ ಕೆಲಸ ಮಾಡೋದು. ನಾಚಿಕೆ ಆಗ್ಬೇಕಿಂತವಲ್ಲ ರಾಜಕಾರಣಿಗಳಿಗೆ. ಜನಪ್ರತಿನಿಧಿಗಳಾಗುವಂಥವ್ರಿಗೆ ಜನರ ಹಿತವನ್ನು ಕಾಪಾಡುವಂಥ ಕೆಲಸ ಆಗಬೇಕು ಹೊರತಾಗಿ ಸಮಾಜದ ಸ್ವಾಸ್ಥ್ಯ ಹಾಳು ಮಾಡುವಂಥ ಕೆಲಸ ಆಗಬಾರದು. ನೆಕ್ಸ್ಟ್ ನೋಡಿ, ಈಗಾಗಲೇ ಶ್ರೀರಾಮುಲು ಅವರು ಹೇಳ್ತಾ ಇದ್ರು, ಮೂರು ನಾಲ್ಕು ಸರಿ ಪೋಸ್ಟ್ ಮಾರ್ಟಮ್ ಮಾಡಿದ್ರು, ಇದು ಯಾಕೆ ಅಂತ ಹೇಳಿ. ಇನ್ನೊಂದು ವಿಚಾರ, ಕುಮಾರಸ್ವಾಮಿ ಅವರು ಹೇಳ್ತಾ ಇರೋದು, ಎರಡೆರಡು ಸರಿ ನೀವು ಪೋಸ್ಟ್ ಮಾರ್ಟಮ್ ಮಾಡಿದ್ರೋ ಇಲ್ವೋ, ಸತ್ಯ ಹೇಳಿ ಅಂತ ಹೇಳ್ತಿದ್ದಾರೆ. ಹಾಗಿದ್ರೆ ಬಳ್ಳಾರಿ ಫೈರಿಂಗ್ ಕೇಸ್ ಮುಚ್ಚಾಕೋದಕ್ಕೆ ಪ್ಲಾನ್ ನಡೆದಿತ್ತ? ಇದೇ ಕಾರಣಕ್ಕೆ ಎರಡೆರಡು ಬಾರಿ ಪೋಸ್ಟ್ ಮಾರ್ಟಮ್ ಮಾಡುವಂತಹ ಕೆಲಸ ಆಯ್ತಾ? ಪೋಸ್ಟ್ ಮಾರ್ಟಮ್ ಮೂಲಕ ಕೇಸ್ ಮುಚ್ಚಿ ಹಾಕೋದಂತ ಸಂಚನ್ನ ರೂಪಿಸಿದ್ರು ಅನ್ನುವಂಥದ್ದು ಇಲ್ಲಿ ಗೊತ್ತಾಗ್ತಾ ಇದೆ. ಆ ರೀತಿಯ ಅನುಮಾನವನ್ನ, ಆರೋಪವನ್ನ ಮಾಡ್ತಾ ಇರೋದು ಶ್ರೀರಾಮುಲು, ಜನಾರ್ದನ್ ರೆಡ್ಡಿ, ಕುಮಾರಸ್ವಾಮಿ. ಯಾಕೆ ಎರಡೆರಡು ಸರಿ ಮಾಡಿದ್ರು ಅಂದ್ರೆ, ಬುಲೆಟ್ ತೆಗೆಯದೆ ಅಂತ್ಯಕ್ರಿಯೆಗೆ ಸಿದ್ಧತೆ ನಡೆದಿತ್ತ ಅನ್ನುವಂತಹ ಪ್ರಶ್ನೆ.
ಬುಲೆಟ್ ಅನ್ನ ಆಚೆ ತೆಗೆದ್ರೆ ಯಾರ ಗನ್ನಿಂದ ಸಿಡಿದ ಬುಲೆಟ್ ಇದು ಅಂತ ಗೊತ್ತಾಗುತ್ತೆ. ಬುಲೆಟ್ ತೆಗೆದ್ರೆ ಯಾರದ್ದು ಅಂತ ತನಿಖೆ ಆಗುತ್ತೆ. ಸತೀಶ್ ರೆಡ್ಡಿ ಗನ್ಮ್ಯಾನ್ ಅದ್ದು ಅಂತ ಗೊತ್ತಾದ್ರೆ ಅಲ್ಲಿಂದ ಆ ಕ್ಷಣದಿಂದ ಸಮಸ್ಯೆ ಶುರು. ಸತೀಶ್ ರೆಡ್ಡಿ ಗನ್ಮ್ಯಾನ್ ಯಾರಿವನು? ಇವನಿಗೆ ಈ ರೀತಿ ಪರ್ಮಿಷನ್ ಕೊಟ್ಟಿದ್ಯಾರು ಫೈರಿಂಗ್ ಮಾಡೋದಕ್ಕೆ? ಬಳ್ಳಾರಿಯಲ್ಲಿ ಈ ಮಟ್ಟಿಗೆ ಅರಾಜಕತೆ ಗೂಂಡಾಗಿರಿ ಮನೆ ಮಾಡಿದ್ದು ಯಾವನೋ ಒಬ್ಬ 4 ಖಾಸಗಿ ಗನ್ಮ್ಯಾನ್ಗಳನ್ನ ಇಟ್ಕೊಳ್ಳೋದಂತೆ, ಯಾರದ್ದೋ ಮನೆ ಮುಂದೆ ಹೋಗಿ ಬೇಕಾಬಿಟ್ಟಿ ಫೈರ್ ಮಾಡೋದಂತೆ. ಬಳ್ಳಾರಿ ಇವ್ರು ಯಾರ ಅಪ್ಪಂದ್ರ ಮನೆ ಆಸ್ತಿ ಅಲ್ಲ ಅದು. ಇವರು ಈ ರೀತಿ ಮಾಡೋದು ಎಷ್ಟರ ಮಟ್ಟಿಗೆ ಸರಿ? ಅಸಲಿ ಸತ್ಯ ಅನ್ನುವಂಥದ್ದೇನಾದ್ರೂ ಬಯಲಾದ್ರೆ ಕಾಂಗ್ರೆಸ್ ಸರ್ಕಾರಕ್ಕೆ ಡ್ಯಾಮೇಜ್. ಹೀಗಾಗಿ ಸತೀಶ್ ಗನ್ಮ್ಯಾನ್ ಬುಲೆಟ್ ಮರೆ ಮಾಚೋದಕ್ಕೆ ಸಂಚನ್ನ ರೂಪಿಸಿದ್ದರಂತೆ. ಬುಲೆಟ್ ಯಾರದ್ದು ಅಂತ ತೋರಿಸದೆ ಮುಚ್ಚಿ ಹಾಕೋದಕ್ಕೆ ಪ್ಲಾನ್ ಮಾಡಿದ್ದರು. ಆದರೆ ಯಾವಾಗ ರಾಜಕೀಯ ಸಂಘರ್ಷ ಹೆಚ್ಚಾಗಿ ಬಿಜೆಪಿಯವರು ನಾಯಕರುಗಳು ರಾಮ್ಲು ರೆಡ್ಡಿ ಎಲ್ಲರೂ ಪ್ರೊಟೆಸ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು, ಆವಾಗ ಮರಣೋತ್ತರ ಪರೀಕ್ಷೆ ಮತ್ತೊಂದು ಸರಿ ಆಯಿತು. ಇದು ಯಾಕೆ ಎರಡೆರಡು ಸರಿ ಆಯಿತು ಅನ್ನುವಂಥದ್ದೇ ಈಗ ಪ್ರಶ್ನೆ ಆಗ್ತಾ ಇದೆ. ನ್ಯಾಯ ಸಿಗಬೇಕು ಅಂತ ಇದೇ ಭರತ್ ರೆಡ್ಡಿ ಹೇಳಿದ್ರಲ್ವಾ, ರಾಜಶೇಖರ್ ಸಾವಿಗೆ ನ್ಯಾಯ ಸಿಗಬೇಕು ಅಂತ. ನ್ಯಾಯ ಸಿಗಬೇಕು ಅಂತಾಗಿದ್ದರೆ ಮೊದಲನೇ ಸಾರಿ ಮರಣೋತ್ತರ ಪರೀಕ್ಷೆ ನಡೆಸಿದಾಗಲೇ ಆ ಬುಲೆಟ್ ಅನ್ನ ಆಚೆ ತೆಗಿಬೇಕಾಗಿತ್ತು, ತನಿಖೆ ನಡೀಲಿ ಅಂತ ಹೇಳಬೇಕಾಗಿತ್ತು. ಯಾಕಾಗಲಿಲ್ಲ ಇದು? ಇದಕ್ಕೆಲ್ಲದಕ್ಕೂ ಉತ್ತರವನ್ನ ಕೊಡಬೇಕು. ಯಾವನೋ ಬಂದ ಫೈರ್ ಮಾಡ್ದ, ಏನು ಅನ್ಕೊಂಡಿದ್ದಾರೆ ಇವರೆಲ್ಲ? ಯಾರ ಮನೆ? ಬಳ್ಳಾರಿ ಭಸ್ಮ ಮಾಡ್ಬಿಡ್ತೀವಿ, ಮನೆಯನ್ನ ಸುಟ್ಟು ಆಚೆ ಹೋಗ್ತಿದ್ದೆ ಅಂತ ಹೇಳ್ತಾರೆ. ಏನು ಮಾತಾಡೋದು ಇವರೆಲ್ಲ? ಜನಪ್ರತಿನಿಧಿಗಳ ಬಾಯಲ್ಲಿ ಬರುವಂಥ ಮಾತುಗಳಿದೆ. ಇನ್ನೊಂದು ನನ್ನ ಪ್ರಶ್ನೆ, ಈಗ ಮೊನ್ನೆ ಅಷ್ಟೇ ಇವರು ದ್ವೇಷ ಭಾಷಣ ಮಸೂದೆಯನ್ನು ಜಾರಿಗೆ ತಂದಿದ್ದಾರಲ್ಲ, ಯಾರನ್ನು ಯಾರು ಪ್ರವೋಕ್ ಮಾಡುವಂತಿಲ್ಲ, ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡುವಂತಿಲ್ಲ. ಈ ಭರತ್ ರೆಡ್ಡಿ ಮಾಡಿದ್ದೇನವತ್ತ? ಭರತ್ ರೆಡ್ಡಿ ಹೇಳಿದ್ದೇನವತ್ತು? ನಾನೇನಾದರೂ ಹೆಚ್ಚು ಕಡಿಮೆ ಮಾತಾಡಿದರೆ ಬಳ್ಳಾರಿ ಭಸ್ಮ ಆಗುತ್ತೆ ಅನ್ನೋದು ಒಂದು, ನಾನು ಮನಸ್ಸು ಮಾಡಿದರೆ ಇವತ್ತು ಮನೆ ಸುಟ್ಟೇ ವಾಪಸ್ ಹೋಗ್ತೀನಿ ಅಂತ ಹೇಳಿದ್ದು ಒಂದು. ಈ ರೀತಿ ಮಾತಾಡೋದಕ್ಕೆ ಇವರಿಗೆ ಅನುಮತಿ ಕೊಟ್ಟಿದ್ಯಾರು? ಇದೇ ಕಾಂಗ್ರೆಸ್ ಸರ್ಕಾರ ಪಾಸ್ ಮಾಡಿದ ಮಸೂದೆಯ ಅಡಿಯಲ್ಲಿ ಇವರನ್ನ ಅರೆಸ್ಟ್ ಮಾಡಬೇಕೋ ಬೇಡವೋ? ಈ ರೀತಿ ಪ್ರವೋಕ್ ಮಾಡುವಂಥವ್ರನ್ನ ಒದ್ದು ಒಳ ಹಾಕಬೇಕೋ ಬೇಡವೋ? ಮಸೂದೆಯನ್ನ ಜಾರಿಗೆ ತರೋರು ಇವರೇ, ಪ್ರವೋಕ್ ಮಾಡುವಂಥವ್ರು ಇವರೇ. ಇವ್ರಿಗೊಂದು ಕಾನೂನು, ಬೇರೆಯವ್ರಿಗೊಂದು ಕಾನೂನಾ? ಬಳ್ಳಾರಿಯನ್ನ ಭಸ್ಮ ಮಾಡ್ತೀವಿ ಅಂತ ಹೇಳ್ತಾರೆ. ಇವ್ರ ಮನೆ ಬ್ಯಾಕ್ ಯಾರ್ಡ ಭಸ್ಮ ಮಾಡೋದಕ್ಕೆ? ಏನು ಅನ್ಕೊಂಡಿದ್ದಾರೆ ಬಳ್ಳಾರಿ ಅಂದ್ರೆ? ಇವರು ಬಾಯಿಗೆ ಬಂದಂಗೆ ಮಾತಾಡೋದು, ಆಮೇಲೆ ಅದನ್ನು ಮುಚ್ಚಾಕುವಂಥ ಕೆಲಸ ಮಾಡೋದು. ನಾಚಿಕೆ ಆಗ್ಬೇಕಿಂತವಲ್ಲ ರಾಜಕಾರಣಿಗಳಿಗೆ. ಜನಪ್ರತಿನಿಧಿಗಳಾಗುವಂಥವ್ರಿಗೆ ಜನರ ಹಿತವನ್ನು ಕಾಪಾಡುವಂಥ ಕೆಲಸ ಆಗಬೇಕು ಹೊರತಾಗಿ ಸಮಾಜದ ಸ್ವಾಸ್ಥ್ಯ ಹಾಳು ಮಾಡುವಂಥ ಕೆಲಸ ಆಗಬಾರದು. ನೆಕ್ಸ್ಟ್.